ನಮಸ್ಕಾರ ವೀಕ್ಷಕರೇ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾವ್ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಸೀನ್ ನಲ್ಲಿ ಶಾಂತಿ ಕಸ್ತೂರಿನ ಕರ್ಕೊಂಡು ರವಿ ವರ್ಕ್ ಮಾಡ್ತಾ ಇರೋ ರೆಸ್ಟೋರೆಂಟ್ಗೆ ಬರ್ತಾಳೆ. ಶಾಂತಿ ಎಲ್ಲಿಗೆ ಬಂದಿದೀವಿ ಅಂತ ಕಸ್ತೂರಿ ಕೇಳ್ತಾಳೆ. ಅಯ್ಯೋ ನನ್ ಸೊಸೆ ಹೋಟೆಲ್ಗೆ, ನೀತು ಹೋಟೆಲ್ಗೆ ಕಣೆ. ರವಿನೂ ಇಲ್ಲೇ ಕೆಲ್ಸ ಮಾಡೋದು ಕಣೆ. ರವಿನ ನೋಡೋ ನೆಪದಲ್ಲಿ ಅವಳ ಜೊತೆ ಮದ್ವೆ ಮಾತುಕತೆನ ಮುಗಿಸ್ಕೊಂಡೇ ಹೋಗೋಣ ಅಂತ ಬಂದಿದೀನಿ ಅಂತ ಶಾಂತಿ ಹೇಳ್ತಾಳೆ. ಆಗ ಅಲ್ಗೆ ನೀತು ಬರ್ತಾಳೆ. ಹಲೋ ಆಂಟಿ ಅಂತ ನೀತು ಹೇಳ್ತಾಳೆ. ಹಲೋ ಹಲೋ, ನಾನು ರವಿಯವರಮ್ಮ ಶಾಂತಿ, ನೆನ್ಪಿದ್ಯಾ ಅಂತ ಶಾಂತಿ ಹೇಳ್ತಾಳೆ. ಆಂಟಿ ನಿಮ್ಮನ್ ಮರೆಯೋಕಾಗತ್ತಾ, ಬನ್ನಿ ಕೂತ್ಕೊಳ್ಳಿ ಅಂತ ನೀತು ಹೇಳ್ತಾಳೆ. ಹೇಗಿದ್ಯಮ್ಮ ನೀತು ಅಂತ ಶಾಂತಿ ಕೇಳ್ತಾಳೆ. ನಾಟ್ ಬ್ಯಾಡ್ ಆಂಟಿ ಅಂತ ನೀತು ಹೇಳ್ತಾಳೆ. ಅಯ್ಯೋ ಏನಮ್ಮ ನೀನು ನಾಟಿ ಬ್ಯಾಡ್ಗೆ ಅಂತೆಲ್ಲ ಅನ್ಕೊಂಡು ಕೋಟಿ ಕೋಟಿನ ಖರ್ಚೀಫ್ ತರ ಜೇಬಲ್ಲೇ ಇಟ್ಕೊಂಡು ಓಡಾಡೋರ್ ನೀವು ಚೆನ್ನಾಗೇ ಇಡ್ತೀರಾ ಬಿಡಿ ಅಂತ ಶಾಂತಿ ಹೇಳ್ತಾಳೆ. ನಿಮ್ ಆಶೀರ್ವಾದ ಇರ್ಲಿ ಆಂಟಿ ಅಂತ ನೀತು ಹೇಳ್ತಾಳೆ. 24/7 ನನ್ನ ಆಶೀರ್ವಾದ ನಿನ್ ಮೇಲೆ ಇದ್ದೇ ಇರುತ್ತೆ ಕಣಮ್ಮ. ಅಂತಾಗೆ ಇವಳು ಕಸ್ತೂರಿ ಅಂತ ನನ್ ಚಿಕ್ಕ ವಯಸ್ಸಿಂದ ಫ್ರೆಂಡು. ಆಕ್ಚುಲಿ ಇವಳಿಗೆ ಕಸ್ತೂರಿ ಅಲ್ಲ ಇರ್ವೆ ಅಂತ ಹೆಸರಿಡ್ಬೇಕಾಗಿತ್ತು ಅಂತ ಶಾಂತಿ ಹೇಳ್ತಾಳೆ. ಯಾಕೆ ಇರ್ವೆ ಅಂತ ಹೆಸರು ಅಂತ ನೀತು ಕೇಳ್ತಾಳೆ. ಈ ಸಕ್ರೆ ಇರೋ ಕಡೆನೆ ಇರ್ತಾಳಲ್ಲ ಅದಕ್ಕೆ ಅಂತ ಶಾಂತಿ ಹೇಳ್ತಾಳೆ. ಗುಡ್ ಜೋಕ್ ಆಂಟಿ. ರವಿನ್ ನೋಡಕ್ ಬಂದ್ರ ಅಂತ ನೀತು ಕೇಳ್ತಾಳೆ. ಹ್ಞೂ ಹೌದು ಹೌದು ಅಂತ ಶಾಂತಿ ಹೇಳ್ತಾಳೆ. ಕರಿತೀನಿ ಅಂತ ಹೇಳಿ ನೀತು ಅಲ್ಲಿಂದ ಎದ್ದೋಗ್ತಾಳೆ. ನೋಡ್ದೇನೆ ಕಸ್ತೂರಿ, ಆ ಮಗು ಬಾಯಿ ತುಂಬಾ ಮಾತಾಡ್ಸತ್ತೆ ಅಂತ ಶಾಂತಿ ಹೇಳ್ತಾಳೆ. ನಾನೆಲ್ಲೋ ನಿನ್ ತಮಾಷೆಗೆ ಹೇಳ್ತಿದ್ಯಾ ಅಂತ ಅನ್ಕೊಂಡಿದ್ದೆ, ನಿಜವಾಗ್ಲೂ ಬಲೆ ಬೀಸ್ತಿದ್ಯಲ್ಲೇ ಅಂತ ಕಸ್ತೂರಿ ಕೇಳ್ತಾಳೆ. ಈ ಸಕ್ರೆ ಬೈಲ್ ಶಾಂತಿ ಮಾತಾಡಿದ್ರೆ ಮಾತ್ ಕೊಟ್ಟಂಗೆ ಅಂತ ಶಾಂತಿ ಹೇಳ್ತಾಳೆ. ಆಗ ಅಲ್ಗೆ ನೀತು ಬರ್ತಾಳೆ. ಸಾರಿ ಆಂಟಿ, ಒಂದು VIP ಮೀಟಿಂಗ್ಗೆ ಇಲ್ಲಿಂದನೇ ಫುಡ್ ಆರ್ಡರ್ ಮಾಡಿದ್ರು, ಅದನ್ನ ರವಿನೇ ಅರೇಂಜ್ ಮಾಡ್ಬೇಕಾಗಿತ್ತು, ಅದಕ್ಕೆ ಹೋಗಿದ್ದಾನೆ ಅಂತ ನೀತು ಹೇಳ್ತಾಳೆ. ಇರ್ಲಿ ಇರ್ಲಿ ಬಿಡಮ್ಮ, ಪರವಾಗಿಲ್ಲ. ಅಂದಾಗೆ ನಿನ್ ಮದ್ವೆ ವಿಷಯ ಏನ್ ಮಾಡ್ದೆ ಕಣಮ್ಮ? ಯಾಕಂದ್ರೆ ಒಂದ್ ಹುಡುಗ ಇದ್ದಾನೆ, ಲೆಫ್ಟ್ ಇಂದ ನೋಡಿದ್ರೆ ಮಹಾಭಾರತದ ಅರ್ಜುನ, ರೈಟ್ ಇಂದ ನೋಡಿದ್ರೆ ಅಲ್ಲು ಅರ್ಜುನ, ಬ್ಯಾಕ್ ಇಂದ ನೋಡಿದ್ರೆ ನಾಗಾರ್ಜುನ, ಫ್ರಂಟ್ ಇಂದ ನೋಡಿದ್ರೆ ಘಾಟಿ ವೀರಾಂಜನ. ನೀನು ಅಂದ್ರೆ ವಾಲ್ಗ ಊದಿಸ್ಬಿಡದೆ ಹೋಳ್ಗೆ ಹಾಕಿಸ್ಬಿಡದೆ, ಏನಂತೀಯ ಅಂತ ಶಾಂತಿ ಕೇಳ್ತಾಳೆ. ನನ್ ಡ್ರೀಮ್ ಬಾಯ್ ಬೇರೆನೆ ಆಂಟಿ ಅಂತ ನೀತು ಹೇಳ್ತಾಳೆ. ಹೌದಾ, ನೀನ್ ಹೆಂಗಿರ್ಬೇಕು ಅಂತ ಹೇಳಮ್ಮ, ಅವನನ್ನ ಹಂಗೆ ಬದಲಾಯಿಸ್ಬಿಡ್ತೀನಿ ಅಂತ ಶಾಂತಿ ಹೇಳ್ತಾಳೆ. ಏನ್ ಬದಲಾಯಿಸೋದು ಅಂತ ನೀತು ಕೇಳ್ತಾಳೆ. ಅಂದ್ರೆ ಬೇಡ ಬಿಡಮ್ಮ, ಹೆಂಗಿರ್ಬೇಕು ಅಂತ ನೀನೇ ಹೇಳು ಅಂತ ಶಾಂತಿ ಹೇಳ್ತಾಳೆ. ಸಾಫ್ಟ್ ಆಗಿರ್ಬೇಕು, ಜೆಂಟಲ್ ಮ್ಯಾನ್ ಆಗಿರ್ಬೇಕು, ನನ್ನನ್ನ ಅರ್ಥ ಮಾಡ್ಕೊಳ್ಳೋರಾಗಿರ್ಬೇಕು, ಸಿಂಪಲ್ ಆಗಿರ್ಬೇಕು, ಒಟ್ಟಾರೆ ನನ್ ರವಿ ತರ ಇರ್ಬೇಕು ಅಂತ ನೀತು ಹೇಳ್ತಾಳೆ. ನೀತು ಹೇಳಿದ್ ಮಾತ್ ಕೇಳಿ ಶಾಂತಿ ಹಾಗೂ ಕಸ್ತೂರಿ ಇಬ್ರು ಶಾಕ್ ಆಗ್ತಾರೆ. ಅಲ್ಲ ಕಣಮ್ಮ, ನಿನ್ ರವಿನಾ ಅಂತ ಶಾಂತಿ ಕೇಳ್ತಾಳೆ. ಸಾರಿ ಆಂಟಿ, ಐ ಮೀನ್ ನಮ್ ರವಿ, ನನ್ನ ಮದ್ವೆ ಆಗೋ ಹುಡ್ಗ ಹಾಗೆ ಇರ್ಬೇಕು. ಇನ್ಫ್ಯಾಕ್ಟ್ ನನ್ಗೆ ರವಿ ಅಂದ್ರೆ ತುಂಬಾ ಇಷ್ಟ ಆಂಟಿ. ನೋಡೋಣ ಅಂತ ಹುಡ್ಗ ಸಿಕ್ಕಿದ್ರೆ ಖಂಡಿತ ಮದ್ವೆ ಆಗ್ತೀನಿ. ಎಕ್ಸ್ಕ್ಯೂಸ್ ಮಿ ಆಂಟಿ, ನೀವು ಜ್ಯೂಸ್ ಕುಡಿತಾ ಇರಿ, ನಾನ್ ಬರ್ತೀನಿ ಅಂತ ಹೇಳಿ ನೀತು ಅಲ್ಲಿಂದ ಹೋಗ್ತಾಳೆ. ಆಗ ಕಸ್ತೂರಿ ಶಾಂತಿನೇ ನೋಡ್ಕೊಂಡು ನಗ್ತಿರ್ತಾಳೆ. ಏಯ್ ಸುಮ್ನಿರೆ ನೀನು ಅಂತ ಶಾಂತಿ ಹೇಳ್ತಾಳೆ. ಅಲ್ವೇ ಕಣೆ ಶಾಂತಿ, ನೀನ್ ನೋಡಿದ್ದು ಮನೋಜಂಗೆ, ಇದು ನೋಡಿದ್ರೆ ರವಿಗ್ ಬೀಳ್ತಾ ಇದೆಯಲ್ಲೇ ಅಂತ ಕಸ್ತೂರಿ ಹೇಳ್ತಾಳೆ. ಈ ದುಡ್ಡು ಜಾಸ್ತಿ ಇರೋರೆಲ್ಲ ರವಿಗೆ ಬೀಳ್ತಾ ಇದಾರಲ್ಲ ಹೆಂಗೆ ಅಂತ ಶಾಂತಿ ಯೋಚನೆ ಮಾಡ್ತಿರ್ತಾಳೆ. ಅದ್ ಹೆಂಗಾದ್ರೂ ಇರ್ಲಿ, ಈ ವಿಷಯ ಏನಾದ್ರೂ ಶ್ರುತಿಗ್ ಗೊತ್ತಾದ್ರೆ 2 ತಲೆ ಬಿದ್ದೋಗುತ್ತೆ ಅಂತ ಕಸ್ತೂರಿ ಹೇಳ್ತಾಳೆ. 2 ತಲೆನಾ ಅಂತ ಶಾಂತಿ ಕೇಳ್ತಾಳೆ. ಒಂದು ನೀತುದು, ಇನ್ನೊಂದು ರವಿದು ಅಂತ ಕಸ್ತೂರಿ ಹೇಳ್ತಾಳೆ. ಅದನ್ನ ಕೇಳಿ ಶಾಂತಿ ಶಾಕ್ ಆಗ್ತಾಳೆ. ನೆಕ್ಸ್ಟ್ ನಲ್ಲಿ ಕುಸುಮ ಹಾಗೂ ಮಂಜ ಇಬ್ರು ಸೂರ್ಯನ ನೋಡೋಕೆ ಅಂತ ಕಾರ್ ಗ್ಯಾರೇಜ್ ಬಂದಿರ್ತಾರೆ. ಚೇತನ್ ಅವರಿಬ್ರಿಗೂ ಟೀ ತಂದ್ಕೊಡ್ತಾನೆ. ಅಯ್ಯೋ ಯಾಕಪ್ಪ ಇದನ್ನೆಲ್ಲ ತರೋದಕ್ ಹೋದೆ ಅಂತ ಕಸ್ತೂರಿ ಕೇಳ್ತಾಳೆ. ಇರ್ಲಿ ತಗೊಳ್ಳಿ ಅಮ್ಮ, ತಗೋ ಮಂಜ ಅಂತ ಹೇಳಿ ಚೇತನ್ ಅವರಿಬ್ರಿಗೂ ಟೀ ಕೊಡ್ತಾನೆ. ಸುಮ್ನೆ ನಿಂಗ್ ಯಾಕಪ್ಪ ತೊಂದ್ರೆ ಅಂತ ಕುಸುಮ ಹೇಳ್ತಾಳೆ. ಟೀ ಕಾಫಿ ಕೊಡೋದ್ರಲ್ಲೆಲ್ಲ ಏನ್ ತೊಂದ್ರೆ ಅಮ್ಮ, ಸೂರ್ಯ ಇನ್ನೇನ್ ಸ್ವಲ್ಪ ತಲೆ ಬರ್ಬೋದು, ಮನೆಗ್ ಬರೋ ಕೇಳಲ್ಲ ಅಂತ ಚೇತನ್ ಹೇಳ್ತಾನೆ. ಬೇಡ ಬಾಸ್, ಇಲ್ಲೇ ಮಾತಾಡ್ತೀವಿ ಅಂತ ಮಂಜ ಹೇಳ್ತಾನೆ. ಅಮ್ಮ ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಒಂದ್ ಮಾತ್ ಹೇಳಲ್ಲ ಅಂತ ಚೇತನ್ ಹೇಳ್ತಾನೆ. ಹೇಳಪ್ಪ ಅಂತ ಕುಸುಮ ಹೇಳ್ತಾಳೆ. ಕೈ ತುತ್ತು ತಿನ್ನೋ ವಯಸ್ಸಲ್ಲೇ ಎಲ್ರಿಂದ ದೂರ ಆದ ನಮ್ ಸೂರ್ಯ. ಮಕ್ಳು ಪೆನ್ನು ಬುಕ್ಕು ಹಿಡ್ಕೊಳ್ಳೋ ವಯಸ್ಸಲ್ಲಿ ಹಸುವು ತಡಿಯೋಕಾಗ್ದೆ ಕೆಲ್ಸ ಹುಡುಕ್ತಿದ್ದ ನಮ್ ಸೂರ್ಯ. ಅಪ್ಪ ಅವನ್ ಬೆನ್ನೆಲುಬಾಗ್ ನಿಂತ್ರುನು ಸ್ವಂತ ಜೀವನ ಕಟ್ಕೊಳ್ಳೋಕೆ ತುಂಬಾ ಕಷ್ಟಪಟ್ಟಿದ್ದಾನಮ್ಮ. ಇದನ್ ಯಾಕೆ ಹೇಳ್ದೆ ಅಂದ್ರೆ, ಅವನ್ಗೆ ಎಲ್ಲಾ ವಿಷಯದಲ್ಲೂ ಅನುಭವ ಜಾಸ್ತಿ ಇದೆ. ಅವನು ಯಾವ್ದಾದ್ರೂ ಒಂದ್ ವಿಷಯನ ತಲೆಗೆ ಹಾಕೊಂಡು ಅದನ್ನ ವಿರೋಧ ಮಾಡ್ತಾ ಇದ್ದಾನೆ ಅಂದ್ರೆ ಅದ್ರಲ್ಲಿ ನಿಜ ಇದೆ ಅಂತ ಅಮ್ಮ. ಅವನ್ನ ಬದಲಾಯಿಸ್ತೀವಿ ಅಂತ ಅನ್ಕೊಂಡು ನೀವ್ ಇಲ್ಲಿಗ್ ಬಂದಿದ್ರೆ ಅದು ತುಂಬಾ ಕಷ್ಟನಮ್ಮ ಅಂತ ಚೇತನ್ ಹೇಳ್ತಾನೆ. ಆಗ ಅಲ್ಗೆ ಸೂರ್ಯ ಬರ್ತಾನೆ. ಏಯ್ ಏನೋ ಮಂಜ, ಇದು ಬಿಸ್ಲಲ್ಲಿ ಬಿಸ್ಲರಿ ಬಾಟ್ಲ್ ಇಟ್ಕೊಂಡು ಓಡಾಡೋ ತರ ಅತ್ತೆನ ಎಲ್ಲಾ ಕಡೆ ಕರ್ಕೊಂಡು ಓಡಾಡ್ತಿದ್ಯಾ ಏನೋ, ಏನ್ ಸಮಾಚಾರ? ನೀವ್ ಯಾಕತ್ತೆ ಇಲ್ಲಿಗೆಲ್ಲ ಬರೋದಕ್ಕೋದ್ರಿ? ಹೇಳ್ ಕಳ್ಸಿದ್ರೆ ನಾನೇ ಬರ್ತಿದ್ನಲ್ಲ ಅಂತ ಸೂರ್ಯ ಹೇಳ್ತಾನೆ. ನನ್ನಿಂದ ನಿಮ್ ಕೆಲ್ಸಕ್ಕೆಲ್ಲ ಯಾಕಪ್ಪ ತೊಂದ್ರೆ ಆಗ್ಬೇಕು ಅಂತ ಕುಸುಮ ಹೇಳ್ತಾಳೆ. ಓ ಹಿಂಗೆಲ್ಲ ಯೋಚನೆ ಮಾಡಿದಾರಾ? ಸರಿ ಹೇಳಿ ಏನ್ ವಿಷಯ ಅಂತ ಸೂರ್ಯ ಕೇಳ್ತಾನೆ. ಅದೇ ಅರುಣ್ ವಿಷಯ ಬಾಬಾ ಅಂತ ಮಂಜ ಹೇಳ್ತಾನೆ.
ಏನ್ ಅರುಣ್, ಏನಾದ್ರೂ ಸಮಸ್ಯೆ ಮಾಡದ್ನ ಅಂತ ಸೂರ್ಯ ಕೇಳ್ತಾನೆ. ಹೇ ಹಾಗೆಲ್ಲ ಏನಿಲ್ಲ ಬಾವ, ಅದು ಕನಕ ಅಂತ ಮಂಜ ಏನೋ ಹೇಳಕ್ ಬರ್ತಾನೆ. ಅಷ್ಟ್ರಲ್ಲಿ ಕುಸುಮ ಮಂಜನ ತಡಿತಾಳೆ. ಏನಿಲ್ಲ ಅಳಿ ಅಂದ್ರೆ ನಾವಿನ್ ಹೊರಡ್ತೀವಿ ಅಂತ ಕುಸುಮ ಹೇಳ್ತಾಳೆ. ಅತ್ತೆಮ್ಮ, ಏನೋ ಮಾತಾಡ್ಬೇಕು ಅಂತ ಬಂದಿದ್ದೀರಾ, ಏನ್ ವಿಷಯ ಅಂತ ಹೇಳಿ ಅಂತ ಸೂರ್ಯ ಹೇಳ್ತಾನೆ. ಮಾತ್ಗಳೇ ಬರ್ತಿಲ್ಲ ಅಳಿ ಅಂದ್ರೆ, ಮಗಳನ್ನೋ ಪ್ರೀತಿ, ಅಳಿಯಂದ್ರನ್ನೋ ಗೌರವ, ಈ ಎರಡ್ರ ಮಧ್ಯೆ ನಾನ್ ಸಿಗಾಕೊಂಡ್ಬಿಟ್ಟಿದ್ದೀನಿ. ಯಾವ್ದನ್ನೂ ಬಿಡೋಕ್ ಆಗ್ತಾ ಇಲ್ಲ ಅಂತ ಕುಸುಮ ಹೇಳ್ತಾಳೆ. ಅಳಿಯನ್ನ ಬಿಟ್ಬಿಡಿಯತ್ತೆ, ಇನ್ನೊಬ್ಬ ಅಳಿಯ ರೆಡಿಯಾಗಿದ್ದಾನಲ್ಲ ಅಂತ ಸೂರ್ಯ ಹೇಳ್ತಾನೆ. ಇಲ್ಲಪ್ಪ, ನಿಮ್ಮನ್ ಬಿಟ್ಕೊಡಕ್ಕೆ ಸಾಧ್ಯನೇ ಇಲ್ಲ ಅಂತ ಕುಸುಮ ಹೇಳ್ತಾಳೆ. ಬಿಟ್ಕೊಡಕ್ ಆಗಲ್ಲ ಅಂತ ಬದ್ಲಾಯ್ಸೋಕ್ ಬಂದ್ರ ಆತೆ? ಮಗಳು ಮೇಲಿರೋ ಪ್ರೀತಿ ಮುಖ್ಯ ಅಲ್ಲ ನಿಮ್ಗೆ, ಮಗಳು ಪ್ರೀತಿ ಮಾಡ್ತಾ ಇರೋ ವ್ಯಕ್ತಿ ಮುಖ್ಯ ಅಲ್ಲ.